ಎಸ್, ಈ ವಿಡಿಯೋ ನಿಮಗೆ. ಒಮ್ಮೆ ಯೋಚನೆ ಮಾಡಿ, ನೀವು ಕಷ್ಟಪಟ್ಟು ಉಳಿಸಿದಂಥ ಹಣನ ಒಬ್ಬರು ಸಹಾಯವಾಗಿ ಕೇಳಿದ್ರು ಅಂತ ನೀವು ಕೊಟ್ಟರೆ ಅದೇ ಜೀವನದ ಪಾಠ ಆಗುತ್ತೆ. ಹೆಂಗೆ ಅಂತೀರಾ? ಈ ಒಂದು ಸ್ಟೋರಿನ ಕೊನೆ ತನಕ ನೋಡ್ಕೊಬನ್ನಿ. ಒಂದು ಊರಿನಲ್ಲಿ ಅಜ್ಜಯ್ಯ ಎಂಬ ವೃದ್ಧ ಇರ್ತಾನೆ. ಆತನಿಗೆ ಒಬ್ಬ ಹರ್ಷ ಎಂಬ ಮೊಮ್ಮಗ ಕೂಡ ಇರ್ತಾನೆ. ಆ ಮನೆಯಲ್ಲಿ ಅಜ್ಜಯ್ಯನಿಗೆ ತುಂಬ ಬಡತನ. ಆದರೂ ತನ್ನ ಮೊಮ್ಮಗನನ್ನು ತಂದೆ ತಾಯಿ ಇಲ್ಲದ ತಬ್ಬಲಿ ಎಂದ್ಕೊಂಡು ಪ್ರೀತಿಯಿಂದ ಸಾಕಿರ್ತಾನೆ. ಆ ಅಜ್ಜಯ್ಯ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಮೊಮ್ಮಗನ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಟ್ಟಿರ್ತಾನೆ. ಆತನ ಕಷ್ಟದ ಸಮಯದಲ್ಲಿ ಯಾವ ಸಂಬಂಧಿಕರು ಕೂಡ ಆತನಿಗೆ ಆಗಲಿಲ್ಲ. ಹೀಗೆ ಒಬ್ಬ ಸಂಬಂಧಿಕನು ಆ ಅಜ್ಜನ ಮನೆಗೆ ಪ್ರತಿದಿನ ಬರಲು ಶುರು ಮಾಡ್ತಾನೆ. ಹಾಗೆ ಆ ಅಜ್ಜಯ್ಯನ ಜೊತೆ ತುಂಬ ನಯನಾಜೂಕಿನಿಂದ ಮಾತನಾಡಲು ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ಅಜ್ಜಯ್ಯನ ಬಳಿ ಬಂದು ತನ್ನ ಕಷ್ಟಗಳನ್ನು ತೋಡಿಕೊಳ್ತಾನೆ. ಇದನ್ನು ಕೇಳಿ ಅಜ್ಜಯ್ಯನ ಮನಸ್ಸು ಕಲ್ಲರಳಿ ಹೂವಾಯಿತು ಎಂಬ ಗಾದೆಯಂತೆ ಆತನ ಮನಸ್ಸು ಕರಗಿ ತನ್ನ ಮೊಮ್ಮಗನ ಭವಿಷ್ಯಕ್ಕಾಗಿ ಇಟ್ಟಿದ್ದ ಹಣವನ್ನು ಆತನಿಗೆ ಕೊಡುತ್ತಾನೆ. ಈ ಕಡೆ ಸಂಬಂಧಿಕನು ಅಜ್ಜಯ್ಯನನ್ನು ಕುರಿತು, ನಿಮ್ಮಿಂದ ತುಂಬ ಸಹಾಯ ಆಯಿತು, ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ, ಆದಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಹಲವು ತಿಂಗಳ ನಂತರ ಅಜ್ಜಯ್ಯನಿಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಉಂಟಾಗ್ತದೆ. ಮೊಮ್ಮಗನ ಬಳಿ ಹಣ ಇಲ್ಲ, ಅವನು ಉದ್ಯಮಿಯಲ್ಲ, ಒಬ್ಬ ವಿದ್ಯಾರ್ಥಿಯಾಗಿದ್ದ. ತನ್ನ ಅಜ್ಜನ ಪರಿಸ್ಥಿತಿ ನೋಡಿ ತುಂಬ ದುಃಖ ಪಡ್ತಾನೆ. ಈ ಕಡೆ ಅಜ್ಜ ಆತನಿಗೆ ಸಮಾಧಾನ ಮಾಡ್ತಾನೆ. ಕಂದ, ನಾನು ಸಂಬಂಧಿಕರೊಬ್ಬರಿಗೆ ಹಣವನ್ನು ಕೊಟ್ಟಿದ್ದೇನೆ, ಅವರ ಬಳಿ ಹೋಗಿ ಹಣವನ್ನು ವಾಪಸ್ ಇಸ್ಕೊಬಾ ಅಂತ. ಹರ್ಷ ತನ್ನ ಸಂಬಂಧಿಕನ ಮನೆಗೆ ಹೋಗ್ತಾನೆ, ಮತ್ತೆ ಹಣವನ್ನು ಕೂಡ ಕೇಳ್ತಾನೆ. ಆದರೆ ಸಂಬಂಧಿಕನು ನಾನಾ ಕಾರಣಗಳನ್ನು ಹೇಳುತ್ತಾ ಹಣವನ್ನು ಕೊಡುವ ಮನಸ್ಸು ಮಾಡಲಿಲ್ಲ. ಆದರೆ ದುಬಾರಿ ಬೆಲೆ ಬಾಳುವಂತಹ ಕಾರುಗಳನ್ನು, ಬೈಕ್ಗಳನ್ನು ಕೊಂಡುಕೊಳ್ಳುತ್ತಾನೆ. ಆದರೆ ಆ ವೃದ್ಧನಿಗೆ ಇವನು ಹಣ ಕೊಡುವ ಮನಸ್ಸು ಮಾಡಲಿಲ್ಲ. ಇದು ಎಷ್ಟೋ ಜನರ ಜೀವನದಲ್ಲಿ ನಡೆದಂತಹ ಘಟನೆ. ನಾನು ಕೊನೆಯದಾಗಿ ಹೇಳುವುದು ಒಂದೇ, ನಿಮ್ಮ ಹಣ ಕೇವಲ ಕಾಗದ ಅಲ್ಲ, ಅದು ನಿಮ್ಮ ಶ್ರಮ, ಅದು ನಿಮ್ಮ ಸಮಯ,